ಹಲೋ ಗುಡ್ ಮಾರ್ನಿಂಗ್. ಇದು ನಂದು 9th ಡೇ. ಇವತ್ತು ಸ್ವಲ್ಪ ಮ್ಯಾರೇಜ್ಗೆ ಹೋಗಬೇಕಾಯಿತು ಮಂಡ್ಯಾಗೆ. ಸೊ ಅದಕ್ಕೆ ನಾನು ಮೆಟ್ರೋ ಹತ್ಕೊಂಡು ಜನ ಯಾರೂ ಇರಲಿಲ್ಲ. ಸೊ ಹಂಗೆ ಸ್ವಲ್ಪ ಫ್ರೀಯಾಗೇ ಇತ್ತು, ಕಂಫರ್ಟಬಲಾಗೆ ಹೋದೆ. ಯಾಕಂದ್ರೆ 6 o'clockಗೆ ಬಿಟ್ಟಿದ್ದೆ ಮಾರ್ನಿಂಗ್. ನಾನು ಹೋಗ್ಬೇಕಂದ್ರೆ ಸನ್ರೈಸ್ ನೋಡಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಸನ್ರೈಸ್ ನೋಡ್ಕೊಂಡು ಫೋನ್ ಬೇರೆ ಚಾರ್ಜಿಂಗ್ ಇರಲಿಲ್ಲ, ಸೊ ಚಾರ್ಜಿಂಗ್ ಹಾಕ್ಕೊಂಡು ಕೆಂಗೇರಿಯಲ್ಲಿ ಇಳ್ದು ಟಿಫನ್ ತಿಂದ್ಕೊಂಡು ಸ್ವಲ್ಪ ಕಾಫಿ ಕುಡ್ಕೊಂಡು ಹಂಗೋ ಹಿಂಗೋ ಮಾಡಿ ಬಸ್ಸಿಗೆ ವೆಯ್ಟ್ ಮಾಡಿದೆ. ಬಸ್ಸಿಗೆ ವೆಯ್ಟ್ ಮಾಡಿ 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 ಸಾಕಾಯ್ತು ನನಗಂತೂ. 1 ಅವರ್ವರೆಗೂ ಯಾವುದೂ ಬಸ್ಸೇ ಸಿಕ್ಕಲಿಲ್ಲ. ಯಾವುದೋ ಹಂಗೋ ಹಿಂಗೋ ಒಂದು ಬಸ್ ಸಿಕ್ಕಂದು ಆ ಬಸ್ಗೆ ಹತ್ತಿದೆ. ನೋಡಿದ್ರೆ ಅದು ಸ್ವಲ್ಪ ರಶ್ ಇತ್ತು, ಆದರೂ ನಂಗೆ ಸೀಟ್ ಸಿಕ್ತು. ಸೀಟಲ್ಲಿ ಕೂತ್ಕೊಂಡೆ, ಒಂದು ಸ್ನ್ಯಾಪ್ ಹಾಕ್ಕೊಂಡು ಟಿಕೆಟ್ ತೊಗೊಳಕ್ಕೆ ಬಂದು ಟಿಕೆಟ್ ತೊಗೊಂಡು ಮತ್ತು ಮಂಡ್ಯದಲ್ಲಿ ಇಳ್ದು ಅಲ್ಲಿಂದ ಆಟೋ ಮಾಡ್ಕೊಂಡೆ. ಯಾಕಂದ್ರೆ ಮದುವೆ ಚೌಟ್ರಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಅಲ್ಲಿಂದ 3 kilometers ಬೇಕಾಯಿತು. ಸೊ ಹಂಗೋ ಹಿಂಗೋ ಮಾಡ್ಕೊಂಡು ಒಂದು ಆಟೋ ಸಿಕ್ತು. ಒಂದು 70 rupees ತೊಗೊಂಡ್ರು ಅವರು. ನಾನು ಬರೋಷ್ಟ್ರಲ್ಲಿ ಮದುವೆನೇ ಆಗೋಗಿತ್ತು. ಮದುವೆ ಆಗೋಗಿದ್ದು ಹಾಲು ಒಯ್ಯಕ್ಕೆ ಹೋಗಿದ್ದೆ. ನಾನು ನನ್ನ ತಂಗಿ ಹೋಗಿದ್ರಿ. ಇವಳು ನಮ್ಮ ಚಿಕ್ಕಮ್ಮನ ಮಗಳು. ಹಾಲೆಲ್ಲ ಒಯ್ದು ಫೋಟೋಸ್ ಎಲ್ಲ ತೊಗೊಂಡು ನೋಡಿದ್ರೆ ಕೈ ಅರ್ಶಿನ ಆಗಿತ್ತು. ನಾನು ಅನ್ಕೊಂಡು ನನ್ನ ಯಾವಾಗ ಅರ್ಶಿನ ಆಗುತ್ತೆ ಅಂತ ಊಟಕ್ಕೆ ಕೂತ್ಕೊಂಡೆ. ಎಲ್ಲ ಥರ ಊಟ ಹಾಕಿದ್ರು. ಊಟ ತಿನ್ಕೊಂಡು ಅಲ್ಲೊಂದು ಸ್ನ್ಯಾಪ್ ತೊಗೊಂಡು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮನ ಅಕ್ಕನ ಮಗಳು ಇವ್ರದ್ದೇ ಮದುವೆ, ಸೋನು ಮತ್ತು ಆ ಹುಡುಗ. ಸೊ ಮದುವೆ ಮುಗಿಸ್ಕೊಂಡೆ. ನಮ್ಮ ರಿಲೇಟಿವ್ ಯಾರೋ ಹುಡುಗ ನಾನು ಡ್ರಾಪ್ ಮಾಡ್ದೆ. ನಾನು ಹಂಗೆ ನಡ್ಕೊಂಡು ಬಂದೆ ಬಸ್ ಸ್ಟಾಪ್ ನೋಡಿದೆ. ಇವತ್ತು ಯಾರೋ ಸಿದ್ದರಾಮಯ್ಯ ಬಂದಿದ್ರಂತ ಇರಲಿಲ್ಲ. ಅಲ್ಲೊಂದು ನಾಯಿ ಮರಿ ಸಿಕ್ತು. ಆ ನಾಯಿ ಮರಿನ ಆಟ ಆಡಿಸ್ಕೊಂಡು ಎಷ್ಟೊತ್ತಂತ ಕಾಯೋದು ಬಸ್ಸಿಗೆ ಅಂತ ನೋಡಿದೆ. ತಿರ್ಗಾ ಸಿದ್ದರಾಮಯ್ಯನ ಹೋಗೇ ಇಲ್ಲ ಅಲ್ಲಿ ಮಂಡ್ಯದಲ್ಲಿ. ಅವರೆಲ್ಲ ನೋಡಿದ್ರೆ ರಶ್ ಆಯಿತು. ಮತ್ತು ಆಗಲ್ಲ ಅಂದ್ಬಿಟ್ಟು ನಾನು ರೈಲ್ವೆ ಸ್ಟೇಷನ್ಗೆ ಬಂದೆ. ಅಲ್ಲಿ ಆ ನಾಯಿಗೆಲ್ಲ ನೀರು ಕುಡಿಸ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ಹತ್ತಿರ ನೋಡಿದ್ರೆ ಮಕ್ಕಳೆಲ್ಲ ಟ್ರೈನಲ್ಲಿ ಆಟ ಆಡ್ತಾಯಿದ್ರು. ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಹಂಗೆ ಟ್ರೈನ್ ಹೋಗ್ಬೇಕಾದ್ರೆ ಒಂದು ವೀಡಿಯೋ ಮಾಡ್ಕೊಂಡು ಮತ್ತು ಇಲ್ಲದೆ ಮೆಟ್ರೋ ಹತ್ತಿ ಬಂದೆ. ನನ್ನ ತಮ್ಮ ಬಂದ ನನ್ನ ಕರ್ಕೊಂಡು ಹೋಗೋಕೆ ಮನೆಗೆ. ಬರೋಷ್ಟರಲ್ಲಿ ನಮ್ಮ ಮಾವರು ಮನೆ ಕಟ್ತಾ ಇದ್ದಾರೆ. ಸೊ ಆ ಮನೆಗೆ ನೀರು ಹಾಕಬೇಕಾಯಿತು. ಸೊ ನೀರು ಹಾಕ್ಕೊಂಡು ನಮ್ಮ ಅಜ್ಜಿ ಇದ್ರ ಕೆಳಗಡೆ ನಾನು ವೀಡಿಯೋ ಮಾಡ್ಕೊಂಡು ಇದು ನಮ್ಮ ಅತ್ತೆ ಅವ್ರ ಕನಸಿದು, ಈಗ ಮನೆ ಕಟ್ಟಬೇಕಂದ್ರೆ ಎಷ್ಟೋ ವರ್ಷ ಇತ್ತು. ಹಂಗೋ ಹಿಂಗೋ ಮಾಡ್ಕೊಂಡು ಬಂದೆ. ಇವತ್ತು ನಾನು ಗುರುವಾರ ರಾಯರಿಗೆ ಬೇರೆ ಪೂಜೆ ಮಾಡಿರಲಿಲ್ಲ, ಮದುವೆಗೆ ಹೋಗಿದೆ ಅಂದ್ಬಿಟ್ಟು. ಸಾಯಂಕಾಲ ಬಂದೆ, ರಾಯರಿಗೆ ಪೂಜೆ ಮಾಡ್ಕೊಂಡು ಬಂದೆ. ಇವತ್ತಿನ ಡೇ ಇಷ್ಟೇ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್.